ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಲವು ಹಾದಿಗಳಲ್ಲಿ ಚಲನವಲನ, ತ್ಯಾಗವಲ್ಲ ವಿಜಯ. ಠಾಕೋರ್. ನಾನು ಹದಿಹರೆಯದವನಿದ್ದಾಗ ನನಗಿಂತಲೂ ಸುಮಾರು 20 ವರ್ಷಗಳಷ್ಟು ಹಿರಿಯವರಾದ ನನ್ನ ಗುರುಭಾಯಿ ಗಂಗೋತ್ರಿಯ ದಂಡಿ ಸ್ವಾಮಿ ಶಿವಾನಂದರೊಂದಿಗೆ ಆಗಾಗ ಪ್ರಯಾಣ ಮಾಡುತ್ತಿದ್ದೆ. ಒಮ್ಮೆ ಹಿಮಾಲಯದ ತಪ್ಪಲಲ್ಲಿರುವ ರಜಾಕಾಲದ ವಿಶ್ರಾಂತಿ ಧಾಮವಾದ ಮಸೂರಿಗೆ ಪ್ರಯಾಣ ಮಾಡಿದೆವು. ದಾರಿಯಲ್ಲಿ ರಾಜಪುರ ಎಂಬ ಒಂದು ಸಣ್ಣ ಪಟ್ಟಣದಲ್ಲಿ ಉಳಿದುಕೊಂಡೆವು. ಆ ದಿನಗಳಲ್ಲಿ ಠಾಕೂರರು ಅಲ್ಲಿನ ಒಂದು ಕುಟೀರದಲ್ಲಿ ತಂಗಿದ್ದರು. ನನ್ನ ಗೆಳೆಯರು ಬಂಗಾಳದವರು. ಠಾಕೂರರನ್ನು, ಅವರ ಕುಟುಂಬದವರನ್ನು ಚೆನ್ನಾಗಿ ಬಲ್ಲವರು. ಇದರಿಂದಾಗಿ ನಾವಿಬ್ಬರು ಅವರನ್ನು ಭೇಟಿ ಮಾಡಲು ಹೋದೆವು. ಅದೇ ಕುಟೀರದಲ್ಲಿ ಠಾಕೂರರೊಡನೆ 2 ತಿಂಗಳ ಕಾಲ ಇರಲು ನಮ್ಮನ್ನು ಆಹ್ವಾನಿಸಲಾಯಿತು. ಠಾಕೂರರು ನನ್ನ ಬಗ್ಗೆ ವಾತ್ಸಲ್ಯ ಭರಿತರಾದರೂ ಹಾಗೂ ತಾವು ಸ್ಥಾಪಿಸಿದ ಶಾಂತಿನಿಕೇತನಕ್ಕೆ ನನ್ನನ್ನು ಕಳಿಸುವಂತೆ ನನ್ನ ಸಹಪಾಠಿಯನ್ನು ಕೇಳಿದರು. ಶಾಂತಿನಿಕೇತನಕ್ಕೆ ಭೇಟಿ ನೀಡುವ ಬಲವಾದ ಆಕಾಂಕ್ಷೆ ನನ್ನಲ್ಲೂ ಇದ್ದ ಕಾರಣ 1940ರಲ್ಲಿ ನಾನು ಅಲ್ಲಿಗೆ ಹೋದೆ. ರವೀಂದ್ರನಾಥ ಠಾಕೋರರ ಮಗ ರತೀಂದ್ರನಾಥ ಠಾಕೋರರು ನನ್ನನ್ನು ಬರಮಾಡಿಕೊಂಡರು. ಠಾಕೋರರ ಅನುರಾಗಿಯಾಗಿ ಅವರ ಸಾಹಿತ್ಯ ಹಾಗೂ ಸಂಸ್ಥೆಗೆ ತನ್ನನ್ನು ಒಪ್ಪಿಸಿಕೊಂಡ ಸಮರ್ಪಣಾ ಭಾವದ ಶ್ರೀ ಮಾಲಿಕಾಜಿರವರಿದ್ದ ಕೋಣೆಯ ಪಕ್ಕದ ಕುಟೀರದಲ್ಲಿ ನನ್ನ ವಾಸ್ತವ್ಯದ ಏರ್ಪಾಡು ಮಾಡಿದ್ದರು. ಆಗ ಶಾಂತಿನಿಕೇತನವು ವಿಶ್ವದಲ್ಲೇ ಅತ್ಯಂತ ಸುಂದರವಾದ ಹಾಗೂ ಆಕರ್ಷಕವಾದ ಆಶ್ರಮವಾಗಿತ್ತು. 100 ವಿದ್ಯಾರ್ಥಿಗಳು ಅಲ್ಲಿದ್ದುಕೊಂಡು ಅಭ್ಯಾಸ ಮಾಡುತ್ತಿದ್ದರು. ಠಾಕೂರರು ಶಾಂತಿನಿಕೇತನದ ವಿದ್ಯಾರ್ಥಿಗಳಿಗೆ ಗುರುದೇವ ಹಾಗೂ ಸಾರ್ವಜನಿಕರಿಗೆ ಠಾಕೋರ್ ಆಗಿದ್ದರು. ಅವರು ಬಂಗಾಳದ ವರಕವಿ. ಎಲ್ಲ ಕಾಲಕ್ಕೂ ವಿಶ್ವದ ಮಹಾನ್ ಕವಿಗಳಲ್ಲಿ ಒಬ್ಬರಾಗಿ ಉಳಿಯುವವರು. ಧರ್ಮ, ವೇದಾಂತ, ಸಾಹಿತ್ಯ, ಸಂಗೀತ, ಚಿತ್ರಕಲೆ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಅವರ ಸರ್ವಾಂಗೀಣ ಸುಂದರ ಹಾಗೂ ಮೇರು ಸದೃಶ ವ್ಯಕ್ತಿತ್ವವು ವಿಶ್ವವಿದಿತ. ನಾನು ಠಾಕೂರರ ಜೊತೆ ವಾಸ ಮಾಡಿದ ಅವಧಿಯಲ್ಲಿ ಅವರ ಕಾರ್ಯನಿಷ್ಠೆಯನ್ನು ಗಮನಿಸಿದ್ದೇನೆ. ಸದಾ ಅವರು ದೈನಂದಿನ ಅಭ್ಯಾಸ ಲೇಖನ ಅಥವಾ ಚಿತ್ರರಚನೆಗಳಲ್ಲಿ ತೊಡಗುತ್ತಿದ್ದರು. ಅವರು ಕೆಲವೇ ಗಂಟೆಗಳ ಕಾಲ ನಿದ್ದೆ ಮಾಡುತ್ತಿದ್ದರಲ್ಲದೆ ಹಗಲ ಹೊತ್ತಿನಲ್ಲಿ ಮೈಚಾಚುವ ಪರಿಪಾಠವನ್ನು ಇಟ್ಟವರಲ್ಲ. ವಯಸ್ಸಿಗೆ ಸಹಜವಾದ ದೌರ್ಬಲ್ಯಗಳೂ ಕೂಡ ಅವರ ಅಭ್ಯಾಸಗಳನ್ನು ಬದಲುಗೊಳಿಸಲಿಲ್ಲ. ಒಬ್ಬ ಶ್ರದ್ಧಾವಂತ ಸಾಧಕನಾಗಿ ಅವರು ನನಗೆ ಕಂಡುಬಂದರು. ಪ್ರಪಂಚದ ಎಲ್ಲ ಸಾಧಕರ ಗುರಿಯು ದೇವರ ಹಾಗೆ ಆಗುವುದು ಎಂಬುದು ನಿಜ. ಠಾಕೋರರಂಥ ದೈವಿ ಪುರುಷನಿಗೆ ತನ್ನನ್ನು ಪ್ರಕಟಪಡಿಸಿಕೊಳ್ಳುವ ಸಲುವಾಗಿ ಭಾರತದ ಇನ್ನಿತರ ದೈವಿ ಪುರುಷರನ್ನು ಅನುಕರಿಸುವ ಅಗತ್ಯ ಇಲ್ಲ. ಅವರ ಜೀವನ ಮರಳುಗಾಡಿನ ಬರಡು ಭೂಮಿಯಂಥ ಸನ್ಯಾಸಿಯ ಜೀವನದ ಹಾಗೆ ಅಲ್ಲ. ವಿರಕ್ತಿ ಮಾರ್ಗವು ಅತಿ ಪುರಾತನವಾದ ಜ್ಞಾನ ಮಾರ್ಗವಲ್ಲದೆ ನಿಷ್ಕಪಟವಾದ ವಿರಕ್ತಿ ಮಾರ್ಗವು ನಿಜಕ್ಕೂ ಗೌರವಾರ್ಹವಾದದ್ದು. ಅಷ್ಟೇ ಗೌರವಾರ್ಹವಾದುದೆಂದರೆ ಕ್ಲಿಷ್ಟಕರವಾದ ಮಾರ್ಗವನ್ನು ಹೆಚ್ಚು ಅನುಸರಿಸುವುದು. ಪ್ರಾಪಂಚಿಕದಲ್ಲಿದ್ದೇ ಕರ್ತವ್ಯ ನಿರ್ವಹಣೆ ಮಾಡುತ್ತಾ ಹೋಗುವ ಠಾಕೋರರು ಲೋಕದಲ್ಲಿದ್ದು ಲೌಕಿಕರಾಗದೇ ಬದುಕುವುದರಲ್ಲಿ ನಂಬಿಕೆ ಇಟ್ಟವರು. ಅವರ ಪದ್ಯಗಳಲ್ಲಿ ಒಂದು ಸಾಲು ಲೋಕದಿಂದ ಬಿಡಿಸಿಕೊಳ್ಳುವುದರಿಂದ ಬರುವ ಬಿಡುಗಡೆಯ ಮಾರ್ಗ ನನ್ನದಲ್ಲ. ಇಲ್ಲಿ ಅವರ ಜೀವನ ತತ್ವ ಹೆಚ್ಚು ಯಥಾವತ್ತಾಗಿ ಮೂಡಿಬಂದಿದೆ. ಅವರ ಜೀವನದ ಪ್ರಧಾನ ಅಂಶವೆಂದರೆ ತ್ಯಾಗ ಅಲ್ಲ, ನಿಗ್ರಹ. ಮನುಕುಲ 3 ಬಗೆಯ ಮಹಾತ್ಮರನ್ನು ಕಂಡಿದೆ. 1ನೆಯ ಬಗೆ ಪಡೆದು ಬಂದವರು ಹಾಗೂ ಹುಟ್ಟಿನಿಂದಲೇ ಮಹಾತ್ಮರಾದವರು. 2ನೆಯವರು ತಮ್ಮ ಪ್ರಾಮಾಣಿಕವಾದ ಹಾಗೂ
ನಿಸ್ವಾರ್ಥವಾದ ಪರಿಶ್ರಮದಿಂದ ಉನ್ನತಿಗೇರಿದವರು. 3 ಪತ್ರಿಕೆಗಳು ಹಾಗೂ ಪ್ರಚಾರ ಮಾಧ್ಯಮಗಳ ಒತ್ತಡದಿಂದಾಗಿ ಮಹಾತ್ಮರಾದ ಕೆಲವರು ದುರ್ದೈವಿಗಳು. ಠಾಕೋರರು ಮೊದಲನೆಯ ಗುಂಪಿಗೆ ಸೇರಿದವರು. ಪ್ರತಿಭಾನ್ವಿತ ವರಕವಿ ಹಾಗೂ ಮೇಧಾವಿ. ಎಲ್ಲದರಲ್ಲೂ ವಿಶ್ವದಲ್ಲಿ ಚಲಿಸುವುದರಲ್ಲೆಲ್ಲ ಭಗವಂತನು ನೆಲೆಸಿದ್ದಾನೆ. ಆತ ನಿನಗೆ ಕೊಟ್ಟದ್ದನ್ನು ನೀನು ಅನುಭವಿಸು, ಆನಂದಿಸು. ಯಾರೊಬ್ಬರ ಐಶ್ವರ್ಯಕ್ಕೂ ಆಸೆ ಪಡಬೇಡ. ಅವರು ಉಪನಿಷದ್ವಾಣಿಯ ಪ್ರಕಾರವಾಗಿ ಬದುಕಿದರು ಮತ್ತು ಸಾಧನೆ ಮಾಡಿದರು. ನಾನು ಠಾಕೋರರನ್ನು ಮೆಚ್ಚಿದ್ದೇನೆ. ಅವರು ವಿಶ್ವಮಾನವ, ತುಂಬಿದ ಕೊಡ ಹಾಗೂ ನಾನು ಕಂಡಿರುವ ಅನುಕಂಪಶೀಲರಾದ ಪರಿಪೂರ್ಣ ಮಾನವ ಜೀವಿ. ಮಾನವನನ್ನು ಜ್ಞಾನಿಯಾಗಿ ಕರ್ತನನ್ನಾಗಿ ತಿಳಿದ ಇವರು ಇಡೀ ಮಾನವೀಯತೆಯ ಜೀವಂತ ಪ್ರತಿನಿಧಿ. ವ್ಯಕ್ತಿಗೆ ಸಾಮಾಜಿಕ ಅಗತ್ಯ ಹಾಗೂ ಏಕಾಂತತೆಯ ಅಗತ್ಯಗಳನ್ನು ಪೂರೈಸಿಕೊಂಡು ಬೆಳೆಯಲು ಅವಕಾಶ ನೀಡುವುದರಲ್ಲಿ ಇವರು ನಂಬಿಕೆಯಿಟ್ಟವರು. ನಾನು ಇವರನ್ನು ಪೌರ್ವಾತ್ಯ ಪ್ಲೋಟೋ ಎಂದು ಕರೆಯುತ್ತಿದ್ದೆ. ಪೌರ್ವಾತ್ಯ ಹಾಗೂ ಪಾಶ್ಚಾತ್ಯರ ಬಗೆಗಿನ ಅವರ ಚಿಂತನೆಗಳು ಎರಡೂ ಸಂಸ್ಕೃತಿಗಳ ಜನರಿಂದ ಶ್ಲಾಘಿಸಲ್ಪಟ್ಟಿವೆ. ಪೌರ್ವಾತ್ಯರು ಮಾನಸಿಕವಾಗಿ ಹಾಗೂ ಬಾಹ್ಯ ನಡವಳಿಕೆಗಳಲ್ಲಿ ಪಾಶ್ಚಾತ್ಯರಾಗುವುದನ್ನು ಠಾಕೋರರು ಬಯಸುತ್ತಿರಲಿಲ್ಲ. ಇಡೀ ವಿಶ್ವಕ್ಕೆ ಸರ್ವೇ ಸಾಮಾನ್ಯವಾದ ಅತ್ಯುನ್ನತ ಭಾವನೆಗಳ ಉತ್ಕರ್ಷವನ್ನು ಕುರಿತು ಮಹಾನ್ ಸ್ಪರ್ಧೆಯಲ್ಲಿ ಪಾಶ್ಚಾತ್ಯರು ಪೌರ್ವಾತ್ಯರೊಡನೆ ಸ್ನೇಹ ಹಸ್ತವನ್ನು ಕೂಡಿಸುವುದನ್ನು ಅವರು ಬಯಸುತ್ತಿದ್ದರು. ಇವರ ಪ್ರಕಾರ ಮಾನವನ ವಿಕಾಸವೆಂದರೆ ಸೃಜನಶೀಲ ವ್ಯಕ್ತಿತ್ವದ ವಿಕಾಸ. ಜೈವಿಕ ನಿಯಮಗಳ ವಿರುದ್ಧವಾಗಿ ನಿಲ್ಲಬಲ್ಲ ಕೆಚ್ಚು ಇರುವುದು ಮಾನವರಲ್ಲಿ ಮಾತ್ರ. ವಿಶ್ವದ ಎಲ್ಲ ಮಹಾನ್ ರಾಷ್ಟ್ರಗಳ ಹಾಗೂ ಮಹಾಕೃತಿಗಳ ಹಿಂದೆ ಮಹಾನ್ ಚಿಂತನೆಗಳು ಅಡಗಿವೆ. ಸೃಜನಶೀಲತೆಯ ಮೂಲಾಧಾರವಾದುದೆಂದರೆ ಚಿಂತನೆ. ಜೀವನ ದುರದೃಷ್ಟಗಳ ಆಗರ ಎಂಬುದು ನಿಜ. ಆದರೆ ತನ್ನನ್ನು ಸೃಜನಶೀಲರನ್ನಾಗಿ ಮಾಡಬಲ್ಲ ಚಿಂತನೆಗಳನ್ನು ಬಳಸಿಕೊಳ್ಳುವುದು ಹೇಗೆಂಬುದನ್ನು ತಿಳಿದವನು ಅದೃಷ್ಟಶಾಲಿ. ಕಾಲವು ಎಲ್ಲ ಅನಗತ್ಯ ಸಂಗತಿಗಳನ್ನೂ ಸೋಸಿ ಸಾರವನ್ನು ಉಳಿಸುತ್ತದೆ. ಐಶ್ವರ್ಯಗಳಲ್ಲೆಲ್ಲ ಚಿಂತನೆಗಳೇ ಅತ್ಯುತ್ಕೃಷ್ಟ. ಸೂಕ್ತ ಸಮಯದಲ್ಲಿ ತನ್ನ ಸಾಮರ್ಥ್ಯಗಳನ್ನು ಹಾಗೂ ಚಿಂತನೆಗಳನ್ನು ಅಭಿವ್ಯಕ್ತಗೊಳಿಸಲು ನೆರವಾಗಬಲ್ಲ ಅಪರೂಪದ ಅವಕಾಶವೇ ಅದೃಷ್ಟ. ಠಾಕೂರರ ತತ್ವಗಳು ಪ್ರಾರಂಭದಲ್ಲಿ ಸತ್ಯವನ್ನು ಮುಸುಕುಗೊಳಿಸಿದಂಥ ಎಲ್ಲ ಅಡಚಣೆಗಳನ್ನು ದಾಟಿ ನಡೆದವು. ಅವರ ಪ್ರಕಾರ ಜನತೆ ಸತ್ಯವನ್ನು ಕುರಿತು ಚಿಂತನಶೀಲರಾಗದ ಕಾರಣ ಕಾಲಾನುಕ್ರಮದಿಂದಲೂ ಸಾವು ಎಂಬುದು ಭಯ ಮತ್ತು ದುಃಖದ ಮೂಲವಾಗಿದೆ. ಮೃತ್ಯುವಿನ ಆಗಮನದ ಕರಾಳ ಛಾಯೆಯಿಂದ ಹೆದರಿ ನರಳುವವರು ಠಾಕೋರರ ಸಂಗೀತವನ್ನು ಕೇಳಿರಿ, ಕಲಿಯಿರಿ. ನಿಮ್ಮನ್ನು ನೀವು ಹೇಗೆ ಅನಂತದಲ್ಲಿ ಹಾಗೂ ಶಾಶ್ವತದಲ್ಲಿ ವಿಲೀನಗೊಳಿಸಿಕೊಳ್ಳಬಹುದು ಎಂಬುದನ್ನು ಅದು ಕಲಿಸುತ್ತದೆ. ನಿಮ್ಮ ಅಸ್ತಿತ್ವದ ಸ್ವರಮೇಳವನ್ನು ಶ್ರುತಿ ಮಾಡಿರಿ ಹಾಗೂ ಅವುಗಳನ್ನು ವಿಶ್ವ ಸಂಗೀತದೊಡನೆ ಸ್ವರಮೈತ್ರಿಯಿಂದ ಚಲಿಸುವಂತೆ ಮಾಡಿರಿ. ಪ್ರತಿಯೊಂದು ಹೆಣ್ಣು ಗಂಡುಗಳು ಸರ್ವರ ಒಳಿತಿಗಾಗಿ ಜಾಣ್ಮೆಯಿಂದ ಹಾಗೂ ಸರಳತೆಯಿಂದ ಬದುಕಬೇಕು ಹಾಗೂ ಸತ್ಯದ ಬೆಳಕನ್ನು ಪಡೆಯಲು ಹೆಣಗಬೇಕು. ಸಂಗೀತದ ಲಯವು ಠಾಕೋರರ ಜೀವನ ತತ್ವವನ್ನು ಸಮರ್ಥಿಸಿದೆ. ಸಂಗೀತ ಅವರ ವ್ಯಕ್ತಿತ್ವವನ್ನು ಪೂರ್ಣಗೊಳಿಸಿತಾದರೂ ಇದೇ ಎಲ್ಲವೂ ಅಲ್ಲ. ಅವರ ಶಬ್ದಗಳು ಹಾಗೂ ನಾದ ಮಾಧುರ್ಯಗಳು ಇವತ್ತಿಗೂ ಸಂಗೀತಗಾರರ ಹಾಗೂ ಕವಿಗಳ ಮನಸ್ಸುಗಳಲ್ಲಿ ಅನುರಣನಗೊಳ್ಳುತ್ತಿವೆ. ಸಮಗ್ರ ವಿಶ್ವವನ್ನೇ ಆವರಿಸುವ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವಿಯ ಅಸ್ತಿತ್ವವು ಮಿಳಿತವಾಗಿದೆ ಎಂದು ಠಾಕೋರರು ನಂಬಿದ್ದರು. ಅದರ ಜೀವನ ಶಕ್ತಿಯ ಅತ್ಯುನ್ನತ ಅಭಿವ್ಯಕ್ತಿ ಎಂದರೆ ಪ್ರೀತಿ. ಈ ಆಧ್ಯಾತ್ಮಿಕ ಆಕಾಶಗಂಗೆಯ ಕೇಂದ್ರ ಬಿಂದುವೇ ಈ ವಿಶ್ವಾತ್ಮ. ದೇವರ ಧರ್ಮವನ್ನು ಕುರಿತು ಮಾತ್ರ ಮಾತಾಡುತ್ತಿದೆ. ಆದರೆ
ಠಾಕೋರರು ಸದಾ ಮಾನವ ಧರ್ಮವನ್ನು ಕುರಿತು ಮಾತಾಡಿದರು. ಇದು ಪರವಶಗೊಳಿಸುವ ಅನುಭವಗಳನ್ನು ಕುರಿತ ಭಾವನಾತ್ಮಕ ಧರ್ಮ. ಇದು ಜೀವನದ ಅನಿಷ್ಟಗಳಿಗೆ ತತ್ವಶಾಸ್ತ್ರ, ಆಧ್ಯಾತ್ಮಶಾಸ್ತ್ರಗಳಿಗಿಂತ ಉತ್ತಮವಾದ ಪರಿಹಾರಗಳನ್ನು ಒದಗಿಸುತ್ತದೆ. ಅಲ್ಲದೆ ಇದು ಜೀವಂತವಾದ ಹಾಗೂ ತೀವ್ರವಾದ ರೀತಿಯಲ್ಲಿ ಅಭಿಪ್ರಾಯಗಳನ್ನು ರೂಪಿಸುತ್ತದೆ. ದೇವರ ದಯೆಯು ಸಹಾನುಭೂತಿ ಹಾಗೂ ಸಮನ್ವಯಾತ್ಮಕವಾದ ಒಂದು ಪ್ರಕ್ರಿಯೆ. ದೇವರಿಗೆ ಶಾಂತ ಜೀವಿಯು ಎಷ್ಟರ ಮಟ್ಟಿಗೆ ಅಗತ್ಯವೋ, ಶಾಂತ ಜೀವಿಗೂ ದೇವರು ಅಷ್ಟರ ಮಟ್ಟಿಗೆ ಅಗತ್ಯ. ಬಿಡಿಸಿಕೊಳ್ಳಲಾಗದ ರೀತಿಯಲ್ಲಿ ನಾನು ಬದ್ಧನಾಗಿರುವ ಕಮಲ ಪುಷ್ಪದ ಆತ್ಮ ಯುಗ ಯುಗಾಂತರಗಳವರೆಗೆ ಅರಳುತ್ತಿರುತ್ತದೆ. ಆದರೆ ದಳಗಳ ಅರಳುವಿಕೆಗೆ ಕೊನೆಯೆಂಬುದಿಲ್ಲ. ಸಮ್ಮೋಹಿತ ಜೀವಿಯಂತೆ ಯಾವತ್ತೂ ನಿರಾಕರಿಸಲಾಗದಂಥ ಮಾಧುರ್ಯವನ್ನು ಹೊಂದಿದ ಮಧು ಅದು. ಪಾರವೆಂಬುದಿಲ್ಲ. ಹಾಗಾಗಿ ನೀವು ಗಾಢವಾದ ಬಾಂಧವ್ಯ ಬಂಧಿತರು. ನಾನೂ ಕೂಡ. ಬಿಡುಗಡೆ ಇನ್ನೆಲ್ಲಿದೆ? ಶಾಂತಿ ನಿಕೇತನದಲ್ಲಿ ಕೆಲ ಕಾಲ ಇದ್ದ ನಂತರ ನಾನು ಹಿಮಾಲಯಕ್ಕೆ ವಾಪಸ್ಸಾಗಿ ಇಲ್ಲಿ ಸಂಪಾದಿಸಿದ ಚಿಂತನೆಗಳನ್ನು ಜೀರ್ಣಿಸಿಕೊಳ್ಳುವ ಹಾಗೂ ನನ್ನ ಭವಿಷ್ಯತ್ತಿಗಾಗಿ ಮಾರ್ಗದರ್ಶಕ ಸೂತ್ರಗಳನ್ನಾಗಿ ರೂಪಿಸುವ ನಿರ್ಧಾರ ಮಾಡಿದೆ. ಠಾಕೋರರ ಪದ್ಯಗಳ ಕೆಲ ಆಕರ್ಷಕ ಸಾಲುಗಳು ಇನ್ನೂ ನೆನಪಿನಲ್ಲಿವೆ. ಜಗದ ಜನಜೀವನದ ತೊಡಕುಗಳಲ್ಲಿ ನೋವು ನಲಿವುಗಳ ಹೆಣಿಗೆಯನ್ನು ನಾನು ಓದುತ್ತೇನೆ. ಚಲಿಪ ಮಾರುತನ ಹೆಜ್ಜೆ ಗುರುತುಗಳಲ್ಲಿ ಮಾನವತೆ ಹಾಗೂ ಲೋಕನೀತಿಗಳ ಭಾವಛಾಯೆಗಳನ್ನು ನಾನು ಕಾಣುತ್ತೇನೆ. ಗಡಿಬಿಡಿಯ ಗತಿಯಲ್ಲಿ ಸಾಗಿಹನು ಮಾರುತನು. ಮೋಹ ಛಾಯೆಯು ಬೀಡು ಬಿಟ್ಟ ಕಡೆಗೆ ಓ ಮರುತ ಪರಸೀಮೆಯೆಡೆ ಸಾಗಿ ಹೊಸದಾಗಿ ತೊಡಗಿ ಲೇಸಾದ ಬದುಕನ್ನು, ನೆಮ್ಮದಿಯ ಹಾಡನ್ನು ಮತ್ತೆ ಕಟ್ಟೋಣವೇನು? ಬೋಲೋ ಸಬ್ ಸಂತ್ ಕಿ ಜೈ.